ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಅಭಿಜಿತ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಧರ್ಮಸ್ಥಳದಲ್ಲಿ ಏನು ಉತ್ಖನನ ಆಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 8ನೇ ಪಾಯಿಂಟ್ನಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಉತ್ಖನನ ಕಾರ್ಯ ಅಂತ್ಯವಾಗಿದೆ. ಪಾಯಿಂಟ್ ನಂಬರ್ 8 ಅಲ್ಲಿ ಸೈಟ್ ನಂಬರ್ 8 ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಅಸ್ಥಿಪಂಜರ ಸಿಕ್ಕಿಲ್ಲ ಅಥವಾ ಯಾವುದೇ ಮೂಲಗಳು ಸಿಕ್ಕಿಲ್ಲ. 5 ಅಡಿ ಆಳ ತೋಡಿದ್ರು ಕೂಡ ಸಾಕಷ್ಟು ವಿಸ್ತಾರವಾಗಿ ಕೂಡ ತೋಡಿರ್ತಾರೆ. ಅಲ್ಲಿ ಕೂಡ ಯಾವುದೇ ಮೂಳೆ ಆಗಲಿ ತಲೆಬುರುಡೆ ಆಗಲಿ ಯಾವುದು ಕೂಡ ಪತ್ತೆಯಾಗಿಲ್ಲ. ಗುಂಡಿಗೆ ಮಣ್ಣು ಹಾಕಿ ವಾಪಸ್ ಮುಚ್ಚಿದ್ದಾರೆ ಕಾರ್ಮಿಕರು. ಯಾಕಂದ್ರೆ ನೀರು ಮಳೆ ಬಂದ್ರೆ ತುಂಬಿಕೊಳ್ಳುತ್ತೆ, ಮತ್ತೆ ಅದು ಮತ್ತಿನ್ನೊಂದು ಅಪಾಯಕಾರಿ ಜಾಗ ಆಗುತ್ತೆ. ಹಾಗಾಗಿ ಆ ಜಾಗವನ್ನ ಮತ್ತೆ ಮಣ್ಣು ಹಾಕಿ ಮುಚ್ಚಿದ್ದಾರೆ ಕಾರ್ಮಿಕರು. ನಿಗೂಢ ವ್ಯಕ್ತಿಯ ಮಾಸ್ ಮ್ಯಾನ್ ಏನಿದ್ದಾನೆ ಆತನ ಸಮ್ಮುಖದಲ್ಲೇನೆ ಈ ಶೋಧ ನಡೆದಿದೆ. ಇವತ್ತು ಪಾಯಿಂಟ್ ನಂಬರ್ 7 ಅಂಡ್ ಪಾಯಿಂಟ್ ನಂಬರ್ 8 ಎರಡೂ ಸೈಟ್ಗಳಲ್ಲೂ ಕೂಡ ಅಗೆಯಲಾಗಿದೆ. 7ರಲ್ಲಿ ಸೈಟ್ ನಂಬರ್ 7 ಅಲ್ಲಿ ಜಸ್ಟ್ ಒಂದು ಕರ್ಚೀಫ್ ಸಿಕ್ಕಿದೆ. ಆನಂತರ ಇದೀಗ ಶೋಧ ಕಾರ್ಯವನ್ನು ಮುಂದುವರಿಸಿ ಸೈಟ್ ನಂಬರ್ 8ಗೆ ಮೂವ್ ಆನ್ ಆದ್ರೂ ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಸಾಕಷ್ಟು ಅಡಿ 5 ಅಡಿ ಆಳ ಅಗದರೂ ಕೂಡ ಅಲ್ಲಿ ಏನೂ ಸಿಕ್ಕಿಲ್ಲ. ಸಾಕಷ್ಟು ವಿಸ್ತಾರವಾಗಿ ಕೂಡ ಅಗ್ದಿದ್ದಾರೆ, ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಏನಾಗುತ್ತೆ ಮುಂದಿನ ಪಾಯಿಂಟ್ಗೆ ಮೂವ್ ಆನ್ ಆಗ್ತಾರಾ ಅಥವಾ ಏನು ಅಂತ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಕ್ವಿಕ್ ಆಗಿ ಲೈವ್ ಅಪ್ಡೇಟ್ ಕೊಡ್ತಾರೆ. ದಿನೇಶ್, ಈಗ ಪಾಯಿಂಟ್ ನಂಬರ್ 8 ಸೈಟ್ ನಂಬರ್ 8 ಅಲ್ಲಿ ವೈಂಡ್ ಅಪ್ ಮುಗಿಸಿದ್ರ ಅಗೆತವನ್ನ ಕೊನೆಗೊಳಿಸಲಾಗಿದೆಯಾ? ಮುಂದಿನ ಭಾಗಕ್ಕೆ ಮುಂದಿನ ಸೈಟ್ಗೆ ಹೋಗ್ತಾರಾ? 9ಕ್ಕೆ ಹೋಗ್ತಾರಾ ಇವತ್ತು ಅಥವಾ ಏನ್ ಕತೆ? ಏನೆಲ್ಲ ಅಪ್ಡೇಟ್ ಇದೆ? ಈಗಾಗಲೇ 8ನೇ ಪಾಯಿಂಟ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ವಾಪಸ್ ಸಂಪರ್ಕ ಮಾಡೋಣ ಕ್ವಿಕ್ ಆಗಿ. ಜೊತೆಗೆ ಏನು ಗುಂಡಿ ಅಗೆಯಲಾಗಿತ್ತು, ಸುಮಾರು 5 ಅಡಿ ಆಳದವರೆಗೆ ಆ ಒಂದು ಗುಂಡಿಯನ್ನು ಅಗೆಯಲಾಗಿತ್ತು. ಅದನ್ನು ಕೂಡ ಮಣ್ಣನ್ನು ಹಾಕಿ ಈಗಾಗಲೇ ತುಂಬಿಸಿರುವಂತದ್ದು. 8ನೇ ಪಾಯಿಂಟ್ ಈಗಾಗಲೇ ಅಂತ್ಯ ಆಗಿರುವಂತದ್ದು. ಕಾರ್ಮಿಕರು ತೆರಳಿರುವಂತದ್ದು. ಆದ್ರೆ ಅಧಿಕಾರಿಗಳು ಅಲ್ಲೇ ಇರುವಂತದ್ದು ಗಮನಿಸಬಹುದು. ಅಲ್ಲೇ ಇದ್ದು ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ಇವತ್ತು 9ನೇ ಪಾಯಿಂಟ್ ಅನ್ನು ಆರಂಭಿಸಬೇಕಾ ಅಥವಾ ಇವತ್ತು 8 ಪಾಯಿಂಟ್ಗೆ ಮುಕ್ತಾಯಗೊಳಿಸಿ ನಾಳೆ 9ನೇ ಪಾಯಿಂಟ್ ಶುರು ಮಾಡುವುದಾ ಎನ್ನುವ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. ಒಂದು ಅಂದಾಜಿನ ಪ್ರಕಾರ ನಾಳೆಯೇ 9ನೇ ಪಾಯಿಂಟ್ ಅನ್ನು ಆರಂಭಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ 5 ಗಂಟೆ ಆಯ್ತು. 6 ಗಂಟೆ ಒಳಗೆ ಈ ಒಂದು ಉತ್ಖನನ ಮುಗಿಯುತ್ತೆ ಸಾಮಾನ್ಯವಾಗಿ. ಹೀಗಾಗಿ ಆ ಒಂದು 9ನೇ ಪಾಯಿಂಟ್ ಅಗಿಬೇಕಾದ್ರೆ ಒಂದಷ್ಟು ಹೊತ್ತುಗಳ ಕಾಲ ಅಗತ್ಯ ಇರುತ್ತೆ. ಹೀಗಾಗಿ 1 ಗಂಟೆಯ ಒಳಗೆ ಅದನ್ನು ಉತ್ಖನನ ಮಾಡಿ ಮುಗಿಸುವುದು ಬಹಳ ಕಷ್ಟ. ಈ ರೀತಿಯಲ್ಲಿ ಇವತ್ತು 8ನೇ ಪಾಯಿಂಟ್ಗೆ ಅಂತ್ಯಗೊಳಿಸುವ ಅಂದ್ರೆ ಇವತ್ತಿನ ಉತ್ಖನನ ಅಂತ್ಯಗೊಳಿಸುವಂತಹ ಸಾಧ್ಯತೆ ಬಹುತೇಕ ದಟ್ಟ ಆಗಿರುವಂತದ್ದು. ಆದ್ರೆ ಅವರು ಏನೋ ಕಾರ್ಮಿಕರಾಗಿ ತೆರಳಿದ್ದಾರೆ ಹೊರತು ಅಧಿಕಾರಿಗಳು ಜೊತೆಗೆ ಆ ಒಂದು ದೂರುದಾರ ವ್ಯಕ್ತಿ ಏನಿದ್ದಾನೆ ಆತ ತೆರಳಿಲ್ಲ. ಅಲ್ಲೇ ಇರುವಂತದ್ದು. ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆಯನ್ನು ಮಾಡ್ತಾ ಇರುವಂತದ್ದು. ಆತ ತೆರಳುದಾದ್ರೆ ಈ ಒಂದು ಬ್ರಿಡ್ಜ್ ಬದಿ ಏನಿದೆ ಅಲ್ಲಿ ಒಂದು ಪೊಲೀಸ್ ವಾಹನ ನಿಲ್ಲುತ್ತೆ. ಆದ್ರೆ ಇದುವರೆಗೂ ಕೂಡ ಆ ಒಂದು ವಾಹನ ಬರಲಿಲ್ಲ. ಹಾಗಾಗಿ ಮುಂದುವರಿಸ್ತಾರ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸಾಧ್ಯತೆಗಳು ಕೂಡ ಇರುವಂತದ್ದು. ಅಂದ್ರೆ ಮುಂದುವರಿಸಲು ಕೂಡ ಬಹುದು, ಜೊತೆಗೆ ಮುಂದುವರಿಸದೆ ಇರಲು ಕೂಡ ಬಹುದು. ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಚರ್ಚೆ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಮುಂದುವರಿಸುವಂತ ಏನೋ ನಿರ್ಧಾರವನ್ನು ಪ್ರಕಟಿಸುವುದು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು. ಅವರೇನಾದ್ರೂ ಅನುಮತಿ ನೀಡಿದ್ರೆ ಮುಂದಿನ 9ನೇ ಪಾಯಿಂಟ್ ನಲ್ಲಿ ಅಗೆಯುವಂತಹ ಸಾಧ್ಯತೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಕಾರ್ಮಿಕರು ಸದ್ಯ ಆ ಭಾಗದಿಂದ ತೆರಳಿದ್ದಾರೆ. ಕೇವಲ ಅಧಿಕಾರಿಗಳು ಅಂದ್ರೆ SITಯ ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ, ಕಂದಾಯ ಇಲಾಖೆಯ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳು, ಎಸಿ ಸ್ಟೆಲ್ಲಾ ವರ್ಗೀಸ್ ಸೇರಿದಂತೆ ಪ್ರಮುಖರು ಅಲ್ಲಿ ಇದ್ದು ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾ ಇರುವ. ಥ್ಯಾಂಕ್ ಯು. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಅಭಿಜಿತ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಧರ್ಮಸ್ಥಳದಲ್ಲಿ ಏನು ಉತ್ಖನನ ಆಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 8ನೇ ಪಾಯಿಂಟ್ನಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಉತ್ಖನನ ಕಾರ್ಯ ಅಂತ್ಯವಾಗಿದೆ. ಪಾಯಿಂಟ್ ನಂಬರ್ 8 ಅಲ್ಲಿ ಸೈಟ್ ನಂಬರ್ 8 ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಅಸ್ಥಿಪಂಜರ ಸಿಕ್ಕಿಲ್ಲ ಅಥವಾ ಯಾವುದೇ ಮೂಲಗಳು ಸಿಕ್ಕಿಲ್ಲ. 5 ಅಡಿ ಆಳ ತೋಡಿದ್ರು ಕೂಡ ಸಾಕಷ್ಟು ವಿಸ್ತಾರವಾಗಿ ಕೂಡ ತೋಡಿರ್ತಾರೆ. ಅಲ್ಲಿ ಕೂಡ ಯಾವುದೇ ಮೂಳೆ ಆಗಲಿ ತಲೆಬುರುಡೆ ಆಗಲಿ ಯಾವುದು ಕೂಡ ಪತ್ತೆಯಾಗಿಲ್ಲ. ಗುಂಡಿಗೆ ಮಣ್ಣು ಹಾಕಿ ವಾಪಸ್ ಮುಚ್ಚಿದ್ದಾರೆ ಕಾರ್ಮಿಕರು. ಯಾಕಂದ್ರೆ ನೀರು ಮಳೆ ಬಂದ್ರೆ ತುಂಬಿಕೊಳ್ಳುತ್ತೆ, ಮತ್ತೆ ಅದು ಮತ್ತಿನ್ನೊಂದು ಅಪಾಯಕಾರಿ ಜಾಗ ಆಗುತ್ತೆ. ಹಾಗಾಗಿ ಆ ಜಾಗವನ್ನ ಮತ್ತೆ ಮಣ್ಣು ಹಾಕಿ ಮುಚ್ಚಿದ್ದಾರೆ ಕಾರ್ಮಿಕರು. ನಿಗೂಢ ವ್ಯಕ್ತಿಯ ಮಾಸ್ ಮ್ಯಾನ್ ಏನಿದ್ದಾನೆ ಆತನ ಸಮ್ಮುಖದಲ್ಲೇನೆ ಈ ಶೋಧ ನಡೆದಿದೆ. ಇವತ್ತು ಪಾಯಿಂಟ್ ನಂಬರ್ 7 ಅಂಡ್ ಪಾಯಿಂಟ್ ನಂಬರ್ 8 ಎರಡೂ ಸೈಟ್ಗಳಲ್ಲೂ ಕೂಡ ಅಗೆಯಲಾಗಿದೆ. 7ರಲ್ಲಿ ಸೈಟ್ ನಂಬರ್ 7 ಅಲ್ಲಿ ಜಸ್ಟ್ ಒಂದು ಕರ್ಚೀಫ್ ಸಿಕ್ಕಿದೆ. ಆನಂತರ ಇದೀಗ
ಶೋಧ ಕಾರ್ಯವನ್ನು ಮುಂದುವರಿಸಿ ಸೈಟ್ ನಂಬರ್ 8 ಗೆ ಮೂವ್ ಆನ್ ಆದ್ರೂ ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಸಾಕಷ್ಟು ಅಡಿ 5 ಅಡಿ ಆಳ ಅಗದರೂ ಕೂಡ ಅಲ್ಲಿ ಏನೂ ಸಿಕ್ಕಿಲ್ಲ. ಸಾಕಷ್ಟು ವಿಸ್ತಾರವಾಗಿ ಕೂಡ ಅಗ್ದಿದ್ದಾರೆ, ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಏನಾಗುತ್ತೆ ಮುಂದಿನ ಪಾಯಿಂಟ್ಗೆ ಮೂವ್ ಆನ್ ಆಗ್ತಾರಾ ಅಥವಾ ಏನು ಅಂತ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಕ್ವಿಕ್ ಆಗಿ ಲೈವ್ ಅಪ್ಡೇಟ್ ಕೊಡ್ತಾರೆ. ದಿನೇಶ್, ಈಗ ಪಾಯಿಂಟ್ ನಂಬರ್ 8 ಸೈಟ್ ನಂಬರ್ 8 ಅಲ್ಲಿ ವೈಂಡ್ ಅಪ್ ಮುಗಿಸಿದ್ರ ಅಗೆತವನ್ನ ಕೊನೆಗೊಳಿಸಲಾಗಿದೆಯಾ? ಮುಂದಿನ ಭಾಗಕ್ಕೆ ಮುಂದಿನ ಸೈಟ್ಗೆ ಹೋಗ್ತಾರಾ? 9ಕ್ಕೆ ಹೋಗ್ತಾರಾ ಇವತ್ತು ಅಥವಾ ಏನ್ ಕತೆ? ಏನೆಲ್ಲ ಅಪ್ಡೇಟ್ ಇದೆ? ಈಗಾಗಲೇ 8ನೇ ಪಾಯಿಂಟ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ವಾಪಸ್ ಸಂಪರ್ಕ ಮಾಡೋಣ ಕ್ವಿಕ್ ಆಗಿ. ಜೊತೆಗೆ ಏನು ಗುಂಡಿ ಅಗೆಯಲಾಗಿತ್ತು, ಸುಮಾರು 5 ಅಡಿ ಆಳದವರೆಗೆ ಆ ಒಂದು ಗುಂಡಿಯನ್ನು ಅಗೆಯಲಾಗಿತ್ತು, ಅದನ್ನು ಕೂಡ ಮಣ್ಣನ್ನು ಹಾಕಿ ಈಗಾಗಲೇ ತುಂಬಿಸಿರುವಂತದ್ದು. 8ನೇ ಪಾಯಿಂಟ್ ಈಗಾಗಲೇ ಅಂತ್ಯ ಆಗಿರುವಂತದ್ದು, ಕಾರ್ಮಿಕರು ತೆರಳಿರುವಂತದ್ದು. ಆದ್ರೆ ಅಧಿಕಾರಿಗಳು ಅಲ್ಲೇ ಇರುವಂತದ್ದು ಗಮನಿಸಬಹುದು. ಅಲ್ಲೇ ಇದ್ದು ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ಇವತ್ತು 9ನೇ ಪಾಯಿಂಟ್ ಅನ್ನು ಆರಂಭಿಸಬೇಕಾ ಅಥವಾ ಇವತ್ತು 8 ಪಾಯಿಂಟ್ಗೆ ಮುಕ್ತಾಯಗೊಳಿಸಿ ನಾಳೆ 9ನೇ ಪಾಯಿಂಟ್ ಶುರು ಮಾಡುವುದಾ ಎನ್ನುವ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. ಒಂದು ಅಂದಾಜಿನ ಪ್ರಕಾರ ನಾಳೆಯೇ 9ನೇ ಪಾಯಿಂಟ್ ಅನ್ನು ಆರಂಭಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ 5 ಗಂಟೆ ಆಯ್ತು, 6 ಗಂಟೆ ಒಳಗೆ ಈ ಒಂದು ಉತ್ಖನನ ಮುಗಿಯುತ್ತೆ ಸಾಮಾನ್ಯವಾಗಿ. ಹೀಗಾಗಿ ಆ ಒಂದು 9ನೇ ಪಾಯಿಂಟ್ ಅಗಿಬೇಕಾದ್ರೆ ಒಂದಷ್ಟು ಹೊತ್ತುಗಳ ಕಾಲ ಅಗತ್ಯ ಇರುತ್ತೆ. ಹೀಗಾಗಿ 1 ಗಂಟೆಯ ಒಳಗೆ ಅದನ್ನು ಉತ್ಖನನ ಮಾಡಿ ಮುಗಿಸುವುದು ಬಹಳ ಕಷ್ಟ. ಈ ರೀತಿಯಲ್ಲಿ ಇವತ್ತು 8ನೇ ಪಾಯಿಂಟ್ಗೆ ಅಂತ್ಯಗೊಳಿಸುವ ಅಂದ್ರೆ ಇವತ್ತಿನ ಉತ್ಖನನ ಅಂತ್ಯಗೊಳಿಸುವಂತ ಸಾಧ್ಯತೆ ಬಹುತೇಕ ದಟ್ಟ ಆಗಿರುವಂತದ್ದು. ಆದ್ರೆ ಅವರು ಏನೋ ಕಾರ್ಮಿಕರಾಗಿ ತೆರಳಿದ್ದಾರೆ ಹೊರತು ಅಧಿಕಾರಿಗಳು ಜೊತೆಗೆ ಆ ಒಂದು ದೂರುದಾರ ವ್ಯಕ್ತಿ ಏನಿದ್ದಾನೆ ಆತ ತೆರಳಿಲ್ಲ, ಅಲ್ಲೇ ಇರುವಂತದ್ದು. ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆಯನ್ನು ಮಾಡ್ತಾ ಇರುವಂತದ್ದು. ಆತ ತೆರಳುದಾದ್ರೆ ಈ ಒಂದು ಬ್ರಿಡ್ಜ್ ಬದಿ ಏನಿದೆ ಅಲ್ಲಿ ಒಂದು ಪೊಲೀಸ್ ವಾಹನ ನಿಲ್ಲುತ್ತೆ. ಆದ್ರೆ ಇದುವರೆಗೂ ಕೂಡ ಆ ಒಂದು ವಾಹನ ಬರಲಿಲ್ಲ. ಹಾಗಾಗಿ ಮುಂದುವರಿಸ್ತಾರ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸಾಧ್ಯತೆಗಳು ಕೂಡ ಇರುವಂತದ್ದು. ಅಂದ್ರೆ ಮುಂದುವರಿಸಲು ಕೂಡ ಬಹುದು, ಜೊತೆಗೆ ಮುಂದುವರಿಸದೆ ಇರಲು ಕೂಡ ಬಹುದು. ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಚರ್ಚೆ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಮುಂದುವರಿಸುವಂತ ಏನೋ ನಿರ್ಧಾರವನ್ನು ಪ್ರಕಟಿಸುವುದು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು. ಅವರೇನಾದ್ರೂ ಅನುಮತಿ ನೀಡಿದ್ರೆ ಮುಂದಿನ 9ನೇ ಪಾಯಿಂಟ್ ನಲ್ಲಿ ಅಗೆಯುವಂತಹ ಸಾಧ್ಯತೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಕಾರ್ಮಿಕರು ಸದ್ಯ ಆ ಭಾಗದಿಂದ ತೆರಳಿದ್ದಾರೆ. ಕೇವಲ ಅಧಿಕಾರಿಗಳು ಅಂದ್ರೆ SITಯ ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ, ಕಂದಾಯ ಇಲಾಖೆಯ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳು, ಎಸಿ ಸ್ಟೆಲ್ಲಾ ವರ್ಗೀಸ್ ಸೇರಿದಂತೆ ಪ್ರಮುಖರು ಅಲ್ಲಿ ಇದ್ದು ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾ ಇರುವ. ಆಲ್ ರೈಟ್, ಥ್ಯಾಂಕ್ ಯು.